ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಿಟಿಯು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತಹ ಸಿಪಿಯು ಶೆಡ್ಯೂಲಿಂಗ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ, ಸೊ ಸಾಲ್ವ್ ಮಾಡ್ಬೋದು. ಈಗ ಅದಕ್ಕಿಂತ ಮುಂಚೆ ಅಂತಂದ್ರೆ ಪ್ರಾಬ್ಲಮ್ ಜಂಪ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಗೊತ್ತಿರಬೇಕು. ನಮಗೆ ಮೇಜರ್ ಆಗಿ ಸಿಪಿಯು ಶೆಡ್ಯೂಲಿಂಗ್ ಅಲ್ಲಿ ಎರಡು ಟೈಪ್ ಆಫ್ ಅಲ್ಗಾರಿದಮ್ಸ್ ಬರುತ್ತೆ, ಸರಿನಾ? ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್, ಸರಿನಾ? ಈಗ ಫಸ್ಟ್ ಡಿಫರೆನ್ಸ್ ಗೊತ್ತಾಗ್ಬೇಕಲ್ವಾ ನಾನ್ ಪ್ರಿಯಂಪ್ಟಿವ್ ಮತ್ತೆ ಪ್ರಿಯಂಪ್ಟಿವ್ಗೆ. ಫಸ್ಟ್ ನಾನ್ ಪ್ರಿಯಂಪ್ಟಿವ್. ಸೊ ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂದ್ರೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗ್ತಾ ಇದೆ, ಅದು ಅದರ ಫುಲ್ ಎಕ್ಸಿಕ್ಯೂಷನ್ ಆಗೋವರೆಗೂ ಕೂಡ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ಅಲೋಕೇಟ್ ಮಾಡಬಾರ್ದು. ಎಕ್ಸಾಂಪಲ್, ಪ್ರೋಸೆಸ್ P1 ಫುಲ್ ಕಂಪ್ಲೀಟ್ ಆಗಕ್ಕೆ ಎಷ್ಟು ನಿಮಿಷ ಬೇಕು? 8 ಮಿನಿಟ್ಸ್. ಈಗ 8 ಮಿನಿಟ್ಸ್ ಫುಲ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ಅಲೋಕೇಟ್ ಮಾಡಬಾರ್ದು. ಯಾವುದ್ರಲ್ಲಿ? ನಾನ್ ಪ್ರಿಯಂಪ್ಟಿವ್ ಅಲ್ಲಿ. ಇದಕ್ಕೆ ಎಕ್ಸಾಂಪಲ್ ಅಂತ ಬಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬರುತ್ತೆ. ನೆಕ್ಸ್ಟ್ FCFS. ಇದಕ್ಕೆ ಎಕ್ಸಾಂಪಲ್ ಅಂತ ಬಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬರುತ್ತೆ. ಆಮೇಲೆ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಬರುತ್ತೆ. ಆಮೇಲೆ ಪ್ರಿಯಾರಿಟಿನೂ ಕೂಡ ನಾವು ನಾನ್ ಪ್ರಿಯಂಪ್ಟಿವ್, ಪ್ರಯಾರಿಟಿ, CPU ಶೆಡ್ಯೂಲಿಂಗ್ ಅಂತ ಸಾಲ್ವ್ ಮಾಡ್ತಾ ಹೋಗ್ಬೋದು, ಸರಿನಾ? ಈ ತರ ಡಿಫ್ರೆಂಟ್ ಬರ್ತವೆ. ಈಗ ಪ್ರಿಯಂಪ್ಟಿವ್ ಅಂತ ಅಂದ್ರೇನು? ಇದ್ರ ಉಲ್ಟಾ ಅಂತ ಅಂದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ನೀನ್ ರನ್ ಮಾಡಬಾರ್ದು. ಈಗ 8 ನಿಮಿಷ ಬೇಕಲ್ವೇನಪ್ಪ, 8 ನಿಮಿಷ ನೀನ್ ರನ್ ಮಾಡಬೇಡ, 8 ನಿಮಿಷ ಡೈರೆಕ್ಟ್ ಆಗಿ ನೀನ್ ರನ್ ಮಾಡಬೇಡ. ಅವರು ಟೈಮ್ ಕ್ವಾಂಟಮ್ ಅನ್ನ ಕೊಡ್ತಾರೆ. ಸೊ ಉದಾಹರಣೆಗೆ 2 ನಿಮಿಷನೋ 3 ನಿಮಿಷನ ಟೈಮ್ ಕ್ವಾಂಟಮ್ ಅಂದ್ರೆ ಮ್ಯಾಕ್ಸಿಮಮ್ ನೀನು 3 ನಿಮಿಷ ರನ್ ಮಾಡ್ಬೋದು. ಆಮೇಲೆ ನೀನು ಬೇರೆ ಪ್ರೋಸೆಸ್ಗೆ CPU ಬಿಟ್ಕೊಡ್ಬೇಕು. ಏನು? 3 ನಿಮಿಷ ರನ್ ಮಾಡ್ಬೋದು, ಆಮೇಲೆ ನೀನು ಬೇರೆ ಪ್ರೋಸೆಸ್ಗೆ CPU ಬಿಟ್ಕೊಡ್ಬೇಕು. ಇನ್ನು 5 ನಿಮಿಷದ ಕೆಲಸ ಬಾಕಿ ಇದೆ, ಬಟ್ ಆದ್ರೂ ಕೂಡ ನೀನು ಬಿಟ್ಕೊಡ್ಲೇಬೇಕು, ಸರಿನಾ? ಇದ್ರಲ್ಲಿ ಏನಾಗ್ತಿರುತ್ತೆ, CPU ಸ್ವಿಚ್ ಆಗ್ತಾ ಇರುತ್ತೆ ಪ್ರೋಸೆಸ್ಗಳ ಮಧ್ಯ. ಇಲ್ಲೇನಾಗ್ತಾ ಇದೆ? ಏನೂ ಇಲ್ಲ, ಒಂದು ಸಲ ಎಕ್ಸಿಕ್ಯೂಟ್ ಆಗಕ್ಕೆ ಶುರು ಆಯ್ತು, ಫುಲ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾನ್ ಪ್ರಿಯಂಪ್ಟಿವ್ಗೆ ಎಕ್ಸಾಂಪಲ್ ಯಾವ್ಯಾವು? ರೌಂಡ್ ರಾಬಿನ್ ಬರುತ್ತೆ. ಮತ್ತೆ ಪ್ರಯಾರಿಟಿನೂ ಕೂಡ ನಾವು ಪ್ರಿಯಂಪ್ಟಿವ್, ಪ್ರಯಾರಿಟಿ, CPU ಶೆಡ್ಯೂಲಿಂಗ್ ಅಂತ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ SRTF ಬರುತ್ತೆ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಲ್ಗಾರಿದಮ್. ಏನಿಲ್ಲ, ಸಿಂಪಲ್. SJF ಇದೆಯಲ್ಲ, SJF ಅನ್ನ ಏನಾದ್ರೂ ಪ್ರಿಯಂಪ್ಟಿವ್ ಟೆಕ್ನಿಕಲ್ಲಿ ಸಾಲ್ವ್ ಮಾಡಿದ್ರೆ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ SJF, ಪ್ರಿಯಂಪ್ಟಿವ್ ಟೆಕ್ನಿಕಲ್ಲಿ ಸಾಲ್ವ್ ಮಾಡಿದ್ರೆ SRTF ಆಗುತ್ತೆ ಅಷ್ಟೇ. ಸೊ ಈಗ ಕ್ವಶನ್ ಅಲ್ಲಿ ಕೇಳಿರೋದೇನು? SRTF. ಸೊ SRTF ಯಾರಿಗೆ ಬಿಲಾಂಗ್ ಆಗೋದು? ಪ್ರಿಯಂಪ್ಟಿವ್ ಬಿಲಾಂಗ್ ಆಗುತ್ತೆ. ಪ್ರಿಯಂಪ್ಟಿವ್ ಅಂತ ಅಂದ್ರೇನು? ಒಂದೇ ಸಲ ರನ್ ಮಾಡಬಾರ್ದು. ನೆಕ್ಸ್ಟ್ ಪ್ರಯಾರಿಟಿ ಯಾರಿಗೆ ಬಿಲಾಂಗ್ ಆಗುತ್ತೆ? ಎರಡರಲ್ಲೂ ಕೂಡ ನಾವು ಸಾಲ್ವ್ ಮಾಡಬಹುದು, ಬಟ್ ನಾವು ಇವಾಗ ಸಾಲ್ವ್ ಮಾಡಬೇಕಾಗಿರೋದು ನಾನ್ ಪ್ರಿಯಂಪ್ಟಿವ್ ಅಲ್ಲಿ. ಯಾಕೆ ನೋಡಿ, ಇಲ್ಲಿ ಪ್ರಯಾರಿಟಿ ಅಂತ ಕೊಟ್ಟಿದ್ದಾರೆ ಹೊರತು ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ ಅಥವಾ ಪ್ರಿಯಂಪ್ಟಿವ್ ಪ್ರಯಾರಿಟಿ ಅಂತ ಅವರು ಕೊಟ್ಟಿಲ್ಲ, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಪ್ರಯಾರಿಟಿನ ನಾವು ನಾನ್ ಪ್ರಿಯಂಪ್ಟಿವ್ ಅಲ್ಲೇ ಸಾಲ್ವ್ ಮಾಡ್ತಾ ಹೋಗೋಣ, ಸರಿನಾ? ನಾನ್ ಪ್ರಿಯಂಪ್ಟಿವ್ ಅಂತಂದ್ರೆ ಒಂದ್ಸಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಸ್ಟಾಪ್ ಆಗಲ್ಲ. ಸೊ ಇವಾಗ ಒಂದು ಪ್ರಿಯಂಪ್ಟಿವ್ ಇದೆ, ಇನ್ನೊಂದು ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಯಾವುದೇ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಮೇಲೆ ಪ್ರಾಬ್ಲಮ್ ಕೇಳಿದ್ರು ಕೂಡ ನೀವು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೋಬೇಕು. ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ನೀವು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬಹುದು. ಟರ್ನ್ ಅರೌಂಡ್ ಟೈಮ್ ಅನ್ನ ಇಟ್ಕೊಂಡು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬಹುದು. ಯಾವುದೇ ಪ್ರಾಬ್ಲಮ್ ಆದ್ರೂ ಕೂಡ ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಂಡ್ ಆವರೇಜ್ ವೇಟಿಂಗ್ ಟೈಮ್ ಅಂತಾನೆ ಕೇಳೋದು, ಸರಿನಾ? ಅದಕ್ಕೋಸ್ಕರ ಫಸ್ಟ್ ನಾವು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕು. ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ನಮಗೆ ಹೆಲ್ಪ್ ಮಾಡೋದು ಯಾವುದು? ಗ್ಯಾಂಟ್ ಚಾರ್ಟ್. ಸೊ ಗ್ಯಾಂಟ್ ಚಾರ್ಟ್ ಯಾವತ್ತಿದ್ರೂ ಕೂಡ 0 ಇಂದನೇ ಶುರುವಾಗೋದು. ಇಲ್ಲಿ ಅವರು SI ಯೂನಿಟ್ ಅನ್ನು ಸ್ಪೆಸಿಫೈ ಮಾಡಿಲ್ಲ ಅಂತ ಅಂದ್ರೆ ಟೈಮ್ದು, ಮಿನಿಟ್ಸು, ಸೆಕೆಂಡ್ಸು, ಮಿಲಿ ಸೆಕೆಂಡ್ಸು. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ಹೇಳ್ತಾ ಹೋಗ್ತೀನಿ, ಸರಿನಾ? ಸ್ಪೆಸಿಫೈ ಮಾಡಿಲ್ಲ, ಬಟ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೋಸ್ಕರ ನಾನು ಮಿನಿಟ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ನೋಡಿ, 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ? ಫಸ್ಟ್ ಯಾವುದೇ ಒಂದು ಪ್ರೋಸೆಸ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಅದು ಫಸ್ಟ್ ಅರೈವ್ ಆಗಬೇಕು. ಸೊ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ? ಕೇವಲ ಪ್ರೋಸೆಸ್ P1 ಮಾತ್ರ. ಈಗ ನಾವು ಸಾಲ್ವ್ ಮಾಡ್ತಿರೋದು ಯಾವ ಮೆಥಡ್? SRTF ಮೆಥಡ್, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಲ್ಗಾರಿದಮ್. ಸೊ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಲ್ಗಾರಿದಮ್ ಪ್ರಿಯಂಪ್ಟಿವ್, ಒಂದೇ ಸಲ ನೀನು ರನ್ ಮಾಡಂಗಿಲ್ಲ. ಈಗ ನಾನು ಪ್ರೋಸೆಸ್ P1 ಅನ್ನ ರನ್ ಮಾಡ್ತೀನಿ. ಫಾರ್ ಹೌ ಮಚ್ ಮಿನಿಟ್? ಅವ್ರು ಇಲ್ಲಿ ಟೈಮ್ ಕ್ವಾಂಟಮ್ ಕೊಟ್ಟಿಲ್ಲ, 2 ನಿಮಿಷ ರನ್ ಮಾಡು, 3 ನಿಮಿಷ ರನ್ ಮಾಡು ಅಂತ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಕೇವಲ 1 ಮಿನಿಟ್ ಮಾತ್ರ ರನ್ ಮಾಡ್ತೀನಿ. ನಾನು ಶಾರ್ಟ್ ಟ್ರಿಕ್ ಅನ್ನು ಕೂಡ ಹೇಳ್ಕೊಡ್ತೀನಿ. 1 ಮಿನಿಟ್ ಮಾತ್ರ ರನ್ ಮಾಡ್ತೀನಿ, ಸರಿನಾ? ಈಗ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 8 ನಿಮಿಷ ಬೇಕಿತ್ತು. ಈಗ 1 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತಂದ್ರೆ ಇನ್ನು 7 ನಿಮಿಷದ ಕೆಲಸ ಹಂಗೆ ಬಾಕಿ ಉಳ್ಕಂತ. ಎಸ್. ಸೊ ಈಗ ನಾವು ಮೊದಲನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ನಾವು ವಿ ಆರ್ ಅಟ್ ದ ಫಸ್ಟ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್.
1 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದ್ದಾವೆ ನೋಡಿ. ಪ್ರೋಸೆಸ್ P1 ಆಲ್ರೆಡಿ ಬಂದಿತ್ತು, ಪ್ರೋಸೆಸ್ P2 ಕೂಡ ಬಂದಿದೆ ಮೊದಲನೇ ನಿಮಿಷದಲ್ಲಿ. ಈಗ ನನಗೆ 1 ನಿಮಿಷದೊಳಗಡೆ 2 ಪ್ರೋಸೆಸ್ಗಳು ಕಾಯ್ತಾ ಇದ್ದಾವೆ. ಅವರಿಬ್ರಿಗೆ ಎಷ್ಟು ಬೇಕು ಟೈಮು? ಇದಕ್ಕೆ 7 ನಿಮಿಷ ಬೇಕು ಎಕ್ಸಿಕ್ಯೂಟ್ ಆಗೋದಕ್ಕೆ, ಇದಕ್ಕೆ 4 ನಿಮಿಷ ಬೇಕು. ಇವರಿಬ್ರಲ್ಲಿ ಯಾರಿಗೆ ಪ್ರಿಫರೆನ್ಸ್ ಕೊಡ್ಬೇಕು ನಾನು? 4ಕ್ಕೆ. ಯಾಕೆ? ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಇದಕ್ಕೆ ಇನ್ನು 7 ನಿಮಿಷದ ಕೆಲಸ ಬಾಕಿ ಇದೆ, ಇದಕ್ಕೆ ಇನ್ನು 4 ನಿಮಿಷದ ಕೆಲಸ ಬಾಕಿ ಇರೋದು. ಸೊ ಅದಕ್ಕೋಸ್ಕರ ಇವರಿಬ್ರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 4. ಸೊ ಅಂತಂದ್ರೆ ಪ್ರೋಸೆಸ್ P2 ನ ರನ್ ಮಾಡಬೇಕು. ಫಾರ್ ಹೌ ಮಚ್ ಮಿನಿಟ್? ಫಾರ್ ಅನದರ್ 1 ಮಿನಿಟ್. 1 + 1 ಏನಾಗುತ್ತೆ? 2. 0 + 1 is 1, 1 + 1 is 2. 4 ನಿಮಿಷದ ಕೆಲಸ ಇತ್ತು, 1 ನಿಮಿಷ ರನ್ ಮಾಡಿರೋದ್ರಿಂದ ಇನ್ನು 3 ನಿಮಿಷದ ಮಾತ್ರ ಬಾಕಿ ಇದೆ. ನಾವು ವಿ ಆರ್ ಅಟ್ ದ ಸೆಕೆಂಡ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 2 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. P1 ಬಂದಿದೆ, P2 ಬಂದಿದೆ, P3 ಬಂದಿದೆ 2 ನಿಮಿಷದೊಳಗಡೆ. ಈಗ ಈ 3 ಪ್ರೋಸೆಸ್ಗಳಲ್ಲಿ ಯಾರಿಗೆ ಪ್ರಿಫರೆನ್ಸು? ಯಾರ್ದು ಬರ್ಸ್ಟ್ ಟೈಮ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಅವರಿಗೆ, ಅಂದ್ರೆ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. 7, 3, 9 ಯಾರ್ದು ಸ್ಮಾಲೆಸ್ಟ್ ವ್ಯಾಲ್ಯೂ? ಇಲ್ಲಿ 3 ಇದೆಯಲ್ಲ ಅದು. ಸೊ ಫಾರ್ P2 ನಾನು ಇನ್ನೂ 1 ನಿಮಿಷ ರನ್ ಮಾಡ್ತೀನಿ. 2 + 1 ಏನಾಗುತ್ತೆ? 3 ಆಗುತ್ತೆ. ಇಲ್ಲಿ ಇನ್ನು 2 ನಿಮಿಷದ ಕೆಲಸ ಮಾತ್ರ ಬಾಕಿ ಉಳ್ಕೊಂತು. ನಾವು ವಿ ಆರ್ ಅಟ್ ದ ಥರ್ಡ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 3 ನಿಮಿಷದ ಒಳಗಡೆ ಯಾವ ಪ್ರೋಸೆಸ್ಗಳು ಬಂದಿದ್ದಾವೆ ನೋಡಿ. ಸೊ ಇವಾಗ ಪ್ರೋಸೆಸ್ P4 ಕೂಡ ಬಂತು. ಸೊ ಈಗ ನೀಟಾಗೆ ಕಲ್ತ್ಕೋಬೇಕು ಟ್ರಿಕ್ ಅನ್ನ. ಏನು? ಎಲ್ಲಾ ಪ್ರೋಸೆಸ್ ಅರೈವ್ ಆಯ್ತಾ ನೋಡಿ. 3 ನಿಮಿಷದ ಒಳಗಡೆಗೆ ಎಲ್ಲಾ ಪ್ರೋಸೆಸ್ಗಳು ಅರೈವ್ ಆಗಿದ್ದಾವೆ. ಸೊ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಎಲ್ಲಾ ಪ್ರೋಸೆಸ್ಗಳು ಬರೋವರೆಗೂ ಕೂಡ, ಅಂದ್ರೆ ಅರೈವ್ ಆಗೋವರೆಗೂ ಕೂಡ ನೀವು ಒಂದೊಂದೇ ನಿಮಿಷ ರನ್ ಮಾಡ್ಬೇಕು. ಏನು? ಎಲ್ಲಾ ಪ್ರೋಸೆಸ್ಗಳು ಕೂಡ ಅರೈವ್ ಆಗೋವರೆಗೂ ಒಂದೊಂದೇ ನಿಮಿಷ ರನ್ ಮಾಡ್ಬೇಕು. ಆಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಅದನ್ನ ಒಂದೊಂದೇ ಸಲ ರನ್ ಮಾಡಿ. ನೋಡಿ ಇಲ್ಲಿ ಈಗ ಇನ್ನ 2 ನಿಮಿಷದ ಕೆಲಸ ಬಾಕಿ ಇದೆ. 7 ನಿಮಿಷ, 9 ನಿಮಿಷ, 5 ನಿಮಿಷ ಎಲ್ಲಾ ಪ್ರೋಸೆಸ್ ಅರೈವ್ ಆಗಿದಾವ. ಈಗ ಪ್ರಿಫರೆನ್ಸ್ ಯಾರಿಗೆ ಹೋಗೋದು? ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ 2 ಹೋಗುತ್ತೆ, ಅಂದ್ರೆ ಪ್ರೋಸೆಸ್ P2ಗೆ. ಈಗ ನಾನು 1 ನಿಮಿಷ ರನ್ ಮಾಡಿದೆ ಅಂತಂದ್ರೆ ಇನ್ನು 1 ನಿಮಿಷದ ಕೆಲಸ ಬಾಕಿ ಉಳ್ಕೊಂತು. 7, 1, 9, 5 ಮತ್ತೆ ಯಾರಿಗೆ ಸಿಕ್ತು? ಮತ್ತೆ ಪ್ರಿಫರೆನ್ಸ್ ಇದಕ್ಕೆ ಸಿಗುತ್ತೆ. ಸೊ ಆಗಾಗ್ಲ ಒಂದೊಂದು ನಿಮಿಷನೇ ರನ್ ಮಾಡ್ಕೊಂಡು ಹೋಗೋದ್ರ ಬದಲು ಎಲ್ಲಾ ಪ್ರೋಸೆಸ್ಗಳು ಬಂದಿದಾವೆ ಅಂದ್ಮೇಲೆ, ಎಲ್ಲಾ ಪ್ರೋಸೆಸ್ ಅರೈವ್ ಆದ್ಮೇಲೆ ಇನ್ನ ಎಷ್ಟು ಉಳ್ಕೊಂಡಿರುತ್ತೆ ನೋಡಿ. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಅದನ್ನ ಒಂದೊಂದೇ ಸಲ ರನ್ ಮಾಡಿ. ಇನ್ನ 2 ನಿಮಿಷದ ಕೆಲಸ ಬಾಕಿ ಇದೆ ಅಲ್ವಾ. ಸೊ 2 ನಿಮಿಷ ಡೈರೆಕ್ಟ್ ಆಗಿ ರನ್ ಮಾಡ್ತೀನಿ. ಸೊ ಪ್ರೋಸೆಸ್ P2 2 ನಿಮಿಷ ರನ್ ಮಾಡಿದ್ರೆ 3 + 2 5. ಈಗ ಪ್ರೋಸೆಸ್ P2 has completed its full execution. ನಾವು ನೋಡಿದ್ ಈಗ ನನ್ನ ಹತ್ರ ಉಳಿದಿರುವಂತ 3 ಯಾವು? P1, P3, P4 ಅವು ಎಲ್ಲವೂ ಕೂಡ ಆಲ್ರೆಡಿ ಅರೈವ್ ಆಗಿದ್ದಾವೆ. ಏನ್ ಮಾಡಬೇಕು? ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ನೋಡಬೇಕು. P1 ಇನ್ 7 ಇದೆ, P3 9 ಇದೆ, P4 5 ಇದೆ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ 5 ಇರೋದ್ರಿಂದ P4 ಅನ್ನ 5 ನಿಮಿಷ ಡೈರೆಕ್ಟ್ ಆಗಿ ರನ್ ಮಾಡಿ. ಯಾಕೆ? ಎಲ್ಲಾ ಪ್ರೋಸೆಸ್ ಅರೈವ್ ಆಗಿದ್ದಾವೆ. ಸೊ ಪ್ರೋಸೆಸ್ P4 ಅನ್ನ 5 ನಿಮಿಷ ರನ್ ಮಾಡಿದ್ರೆ 5 + 5 is 10. ಈಗ ಪ್ರೋಸೆಸ್ P4 has completed its full execution. ಇನ್ನು ನನ್ನ ಹತ್ರ 2 ಪ್ರೋಸೆಸ್ಗಳು ಉಳಿದಿರೋದು, ಪ್ರೋಸೆಸ್ P1 ಅಂಡ್ ಪ್ರೋಸೆಸ್ P3. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ನೋಡಿ. ಪ್ರೋಸೆಸ್ P1 ಗೆ 7 ಇದೆ, ಪ್ರೋಸೆಸ್ P3ಗೆ 9 ಇದೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 7. ಸೊ ಪ್ರೋಸೆಸ್ P1 ಅನ್ನ ರನ್ ಮಾಡ್ಬೇಕು. ಎಷ್ಟು ನಿಮಿಷ? ಡೈರೆಕ್ಟ್ ಆಗಿ ರನ್ ಮಾಡಿ ಫಾರ್ 7 ಮಿನಿಟ್ಸ್. ಸೊ 10 + 7 ಏನಾಗುತ್ತೆ? 17 ಆಗುತ್ತೆ. ಇನ್ನ ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದು, ಪ್ರೋಸೆಸ್ P3. ಅದನ್ನ ಒಂದೊಂದು ನಿಮಿಷನೇ ಇನ್ನೇನು ರನ್ ಮಾಡ್ತೀರಾ? 9 ನಿಮಿಷ ಡೈರೆಕ್ಟ್ ಆಗಿ ರನ್ ಮಾಡಿ. ಸೊ ಪ್ರೋಸೆಸ್ P3 ಅನ್ನ 9 ಮಿನಿಟ್ಸ್ ರನ್ ಮಾಡಿದ್ರೆ 17 + 9 ಅಂತಂದ್ರೆ 26. ಗೊತ್ತಾಯ್ತಾ? ಎಲ್ಲಾ ಪ್ರೋಸೆಸ್ಗಳು ಅರೈವ್ ಆಗೋವರೆಗೂ ಕೂಡ ಒಂದೊಂದೇ ನಿಮಿಷ ರನ್ ಮಾಡ್ತಾ ಹೋಗೋದು. ಎಲ್ಲಾ ಪ್ರೋಸೆಸ್ ಬಂದು ಅಂತ ಅಂದ ತಕ್ಷಣ ಯಾವ್ದು ಸ್ಮಾಲೆಸ್ಟ್ ವ್ಯಾಲ್ಯೂ ಇರುತ್ತೆ ಅದನ್ನ ಒಂದೊಂದೇ ಸಲ ರನ್ ಮಾಡಿಬಿಟ್ರೆ ಆಯ್ತು. ನೋಡಿ, ಸಾಲ್ವ್ ಆಯ್ತು. ಈಗ ಕರೆಕ್ಟೋ ಇಲ್ವೋ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು? ವೆರಿ ಸಿಂಪಲ್. ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡಿ. ಸ್ಟಾರ್ಟಿಂಗ್ ಬರ್ಸ್ಟ್ ಟೈಮ್ ಏನಿತ್ತು? ಇಲ್ಲಿ 4 ಇತ್ತು, ಇಲ್ಲಿ 8 ಇತ್ತಲ್ವಾ. 8 + 4 is 12. 12 + 9 ಅಂದ್ರೆ 21. 21 + 5 ಅಂತ ಅಂದ್ರೆ 26. ಸೊ ಇಲ್ಲೂ 26, ಇಲ್ಲೂ 26. ಸೊ ಪ್ರಾಬ್ಲಮ್ ಕರೆಕ್ಟ್ ಇದೆ. ಈಗ ಕಂಪ್ಲೀಷನ್ ಟೈಮ್ ಅಂತ ಅಂದ್ರೆ ಏನು? ಕಂಪ್ಲೀಷನ್ ಟೈಮ್ ಅಂದ್ರೆ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್. ಸರಿನಾ? ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್ ಅಲ್ಲಿ, ಬಟ್ ಕಂಪ್ಲೀಟ್ ಆಗಿದ್ದು ಯಾವಾಗ? 17ನೇ ನಿಮಿಷದಲ್ಲಿ. ಸೊ 17 ಅಂತ ಬರಿಬೇಕು. ನೆಕ್ಸ್ಟ್ ಪ್ರೋಸೆಸ್ P2 ಶುರುವಾಗಿದ್ದು 1ನೇ ನಿಮಿಷ, ಬಟ್ ಕಂಪ್ಲೀಟ್ ಆಗಿದ್ದು ಯಾವಾಗ? 5ನೇ ನಿಮಿಷದಲ್ಲಿ. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು ಯಾವಾಗ? 26ನೇ ನಿಮಿಷ. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು ಯಾವಾಗ? 10ನೇ ನಿಮಿಷ. ಇಷ್ಟೇ, ಸಿಂಪಲ್. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್ ಎರಡರದ್ದು ಕೂಡ ಫಾರ್ಮುಲಾ ಬರೀತೀನಿ. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸರಿನಾ? ಈ 2 ಫಾರ್ಮುಲಾ ನಿಮಗೆ ಎಲ್ಲಾ ತರದ್ದು CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಅಲ್ಲೂ ಇವೆರಡೇ ಕ್ವಶನ್ ಕೇಳೋದು. ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಂಡ್ ಆವರೇಜ್ ವೇಟಿಂಗ್ ಟೈಮ್. ಈಗ ಟರ್ನ್ ಅರೌಂಡ್ ಟೈಮ್ ಅಂದ್ರೆ ಏನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. 17 - 0 17.
5 minus 1 4, 26 minus 2 24, 10 minus 3 7. ನೋಡಿ ಎಷ್ಟು ಸಿಂಪಲ್. ಟರ್ನ್ ಅರೌಂಡ್ ನೆಕ್ಸ್ಟ್ ವೇಟಿಂಗ್ ಟೈಮ್ ಅಂದ್ರೆ ಏನು? ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಬರ್ಸ್ಟ್ ಟೈಮ್ 17 minus 8 ಅಂತಂದ್ರೆ 11, 4 minus 4 ಅಂದ್ರೆ 0, 24 minus 9 ಅಂತಂದ್ರೆ 15, ನೆಕ್ಸ್ಟ್ 7 minus 5 ಅಂತಂದ್ರೆ 2. ವೆರಿ ಸಿಂಪಲ್. ಅವ್ರು ಏನು ಕೇಳಿರೋದು ಆವ್ರೇಜ್ ಅನ್ನ ಕಂಡುಹಿಡಿಯಿರಿ. ಆವ್ರೇಜ್ ಟರ್ನ್ ಅರೌಂಡ್ ಟೈಮ್ ಅಂಡ್ ಆವ್ರೇಜ್ ವೇಟಿಂಗ್ ಟೈಮ್. ಸೊ ಕಂಡುಹಿಡಿಯೋಣ. ಆವ್ರೇಜ್ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಯಾವ ರೀತಿ ಕಂಡುಹಿಡಿಯೋದು? ಟರ್ನ್ ಅರೌಂಡ್ ಟೈಮ್ ಕಾಲಮ್ ಅನ್ನ ಫಸ್ಟ್ ಆಡ್ ಮಾಡಿ. 17 plus 4 plus 24 plus 7 ಹೋಲ್ ಡಿವೈಡೆಡ್ ಬೈ 4. ಯಾಕೆ? ಟೋಟಲ್ ನನ್ನ ಹತ್ರ 4 ಪ್ರೋಸೆಸ್ ಇರೋದು. 17 4 21 21 24 ಅಂತಂದ್ರೆ 45 ಆಯ್ತು. 45 ಪ್ಲಸ್ 7, 45 ಪ್ಲಸ್ 7 ಅಂತಂದ್ರೆ 52 ಹೋಲ್ ಡಿವೈಡೆಡ್ ಬೈ 4. 4 1s are 4 3s are. So 13 is the average turnaround time. Next average waiting time ಅನ್ನ ಕಂಡುಹಿಡಿಯೋಣ. average waiting time will be equal to waiting time ಕಾಲಮ್ ಅನ್ನ ಆಡ್ ಮಾಡಿ. 11 plus 15 plus 0 plus 2 ಹೋಲ್ ಡಿವೈಡೆಡ್ ಬೈ 4. ಸೊ ವ್ಯಾಲ್ಯೂ ಏನಾಗುತ್ತೆ? 11 plus 15 ಅಂತಂದ್ರೆ 26, 26 plus 2 ಅಂತಂದ್ರೆ 28 ಆಯ್ತು. 28 by 4 ಅಂತಂದ್ರೆ 4 7s are 28. ಸೊ 7 is the average waiting time. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನಾವು ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಅನ್ನ ಸಾಲ್ವ್ ಮಾಡೋಣ. ಈಗ ನಾವೇನು SRTF ಅನ್ನ ಸಾಲ್ವ್ ಮಾಡಿದ್ವಲ್ಲ, ಪ್ರಯಾರಿಟಿ ಕೊಟ್ಟಿದ್ರು ಬಟ್ ನಾವು ಯೂಸ್ ಮಾಡಿಲ್ಲ. ಗೊತ್ತಾಯ್ತಾ? ಪ್ರಯಾರಿಟಿ ಕೊಟ್ಟಿದ್ರು ಕೂಡ ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಕೇವಲ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಮಾತ್ರ ಯೂಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಪ್ರಿಯಾರಿಟಿ CPU ಶೆಡ್ಯೂಲಿಂಗ್ಗೆ ಅಂತ ಬಂದಾಗ ಪ್ರಯಾರಿಟಿದು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸೊ ಇದರಲ್ಲೂ ಕೂಡ ಸೇಮ್ ಪ್ರೊಸೀಜರ್. ಕಂಪ್ಲೀಷನ್ ಟೈಮ್ ಕಂಡಿಡ್ಕೊಂಡು ಟರ್ನ್ ಅರೌಂಡ್ ಟೈಮ್ ಅಂಡ್ ವೇಟಿಂಗ್ ಟೈಮ್ ಅನ್ನ ಕಂಡಿಡಿದು ಆವರೇಜ್ ಅನ್ನ ಕಂಡಿಡಬೇಕು. ಸೊ ಇಲ್ಲೂ ಕೂಡ ನಾವು ಕಂಪ್ಲೀಷನ್ ಟೈಮ್ ಅನ್ನ ಬರೆಯೋದಕ್ಕೆ ಗ್ಯಾನ್ ಚಾರ್ಟಿನ ಹೆಲ್ಪ್ ಅನ್ನ ತಗೊಂತ ಹೋಗ್ತೀವಿ. and the Gantt chart will be starting from the 0th minute itself. 0th minute ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. ಸೊ 0th minute ಅಲ್ಲಿ ಕೇವಲ ಪ್ರೋಸೆಸ್ P1 ಮಾತ್ರ ಅರೈವ್ ಆಗಿರೋದು. ಒಂದೇ ಒಂದು ಪ್ರೋಸೆಸ್ ಇದೆ, ಪ್ರಯಾರಿಟಿ ನೋಡುವಂತ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದೀನಿ, ಅವ್ರೇನಾದ್ರೂ ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಟೆಕ್ನಿಕಲ್ಲೇ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಟೆಕ್ನಿಕಲ್ಲೇ ಸಾಲ್ವ್ ಮಾಡ್ತೀವಿ. ಸೊ ವ್ಯಾಲ್ಯೂ ಏನಾಗುತ್ತೆ? ಸಿಂಪಲ್. ಸೊ ಇಲ್ಲಿ ನಾನ್ ಪ್ರಿಯಂಪ್ಟಿವ್ ಅಂದ್ರೇನು? ಒಂದೇ ಸಲ ರನ್ ಆಗಬೇಕು. ಸೊ ಈಗ ಪ್ರೋಸೆಸ್ P1 ಗೆ 8 ನಿಮಿಷ ಬೇಕು ಫುಲ್ ರನ್ ಆಗಕ್ಕೆ. ಸೊ 8 ನಿಮಿಷ ರನ್ ಮಾಡಿ. ಪ್ರೋಸೆಸ್ P1 8 ನಿಮಿಷ ರನ್ ಮಾಡಿದ್ವಿ. 0 + 8 is 8. ಈಗ ಪ್ರೋಸೆಸ್ P1 ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಈಗ ನೋಡಿ ನಾವು ಎಷ್ಟನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ? 8 ಮಿನಿಟ್. ವಿ ಆರ್ ಅಟ್ ದ 8th minute ಆಫ್ ಎಕ್ಸಿಕ್ಯೂಷನ್. ಅದ್ರ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P2, P3, P4 3 ಕೂಡ ಬಂದಿದ್ದಾವೆ. ಪ್ರೋಸೆಸ್ P1 has ಕಂಪ್ಲೀಟೆಡ್ ಇಟ್ಸ್ ಎಕ್ಸಿಕ್ಯೂಷನ್. ಅದು ಇವಾಗ ಬೇಕಾಗಿಲ್ಲ ನನಗೆ. ಇನ್ನು 3 ಕೂಡ ಆಲ್ರೆಡಿ ಅರೈವ್ ಆಗಿದ್ದಾವೆ. 1ನೇ ನಿಮಿಷ, 2ನೇ ನಿಮಿಷ, 3ನೇ ನಿಮಿಷದಲ್ಲಿ. ಈಗ ಈ 3ರಲ್ಲಿ ಯಾರಿಗೆ ಪ್ರಿಯಾರಿಟಿ? ಸೊ ಅದಕ್ಕೋಸ್ಕರ ಪ್ರಿಯಾರಿಟಿ ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ಯಾವ ತರ ತಗೋಬೇಕು? ಕನ್ಫ್ಯೂಷನ್ ಆಗಬೇಡಿ ನೋಡಿ. ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. ಸರಿನಾ? ಏನು? ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. ಎಕ್ಸಾಂಪಲ್ ನೋಡಿ, ಇವಾಗ 0 1 2 3 4 5. ಸೊ ಇವಾಗ ನೋಡಿ ಯಾರಿಗೆ ಪ್ರಿಯಾರಿಟಿ ಜಾಸ್ತಿ? 0ಗೆ ಪ್ರಿಯಾರಿಟಿ ಜಾಸ್ತಿ. ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. ಈಗ ನೀವೇ ಒಂದು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ನೀವು ಫಸ್ಟ್ ಪ್ಲೇಸ್ ತಾಣೋದಕ್ಕೆ ಪ್ರಿಫರೆನ್ಸ್ ಅನ್ನು ಕೊಡ್ತಿರೋ, ಥರ್ಡ್ ಪ್ಲೇಸ್ ತಾಣೋದಕ್ಕೆ ಪ್ರಿಫರೆನ್ಸ್ ಕೊಡ್ತಿರೋ? ಫಸ್ಟ್ ಪ್ಲೇಸ್ ತಾನೆ. ಸೊ ಅದೇ ರೀತಿ ವರ್ಕ್ ಆಗೋದು. ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. ಫಸ್ಟ್ ಪ್ಲೇಸ್ ಈಸ್ ಗ್ರೇಟರ್ ದೆನ್ ದ ಥರ್ಡ್ ಪ್ಲೇಸ್. ಆ ತರ ಒಂದೊಂದು ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ, ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಅಂತಾನೆ ಬ್ರಾಕೆಟ್ ಅಲ್ಲಿ ಕೊಟ್ಬಿಡ್ತಾರೆ ಹೈಯರ್ ದ ನಂಬರ್, ಹೈಯರ್ ದ ಪ್ರಿಯಾರಿಟಿ ಅಂತ. ಅವಾಗ ಏನ್ ಮಾಡ್ಬೇಕು, ಬಿಗ್ಗರ್ ವ್ಯಾಲ್ಯೂ ಯಾವ್ದಿರುತ್ತೆ ಅದನ್ನ ತಗೊಂಡು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ. ಸೊ ಅವ್ರೇನಾದ್ರೂ ಸ್ಪೆಸಿಫೈ ಮಾಡಿಲ್ಲ, ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ ನೆನ್ಪಿಟ್ಕೋಬೇಕು. ಫಸ್ಟ್ ಪ್ಲೇಸ್ ಈಸ್ ಗ್ರೇಟರ್ ದೆನ್ ದ ಥರ್ಡ್ ಪ್ಲೇಸ್. ಸರಿನಾ? ಇವಾಗ ನೋಡಿ 3 ಪ್ರೋಸೆಸ್ ಇದಾವೆ. ಇವುಗಳದ್ದು ಪ್ರಯಾರಿಟಿನ ಕೊಟ್ಟಿದ್ದಾರೆ 2 1 4. ನಾನು ಏನೇನು ಹೇಳಿದ್ದೀನಿ? ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. 2 1 4 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 1. ಸೊ ಇವಾಗ ಪ್ರೋಸೆಸ್ P3ನ ರನ್ ಮಾಡಬೇಕು. ಸೊ ಪ್ರೋಸೆಸ್ P3ನ ಎಷ್ಟು ಮಿನಿಟ್ ರನ್ ಮಾಡ್ತೀರಾ? ನಾನ್ ಪ್ರಿಯಂಪ್ಟಿವ್ ಆಗಿರೋದ್ರಿಂದ ಫುಲ್ ಅಂತಂದ್ರೆ 9 ನಿಮಿಷ. 8 + 9 ಅಂತಂದ್ರೆ ಎಷ್ಟಾಯ್ತು? 17 ಆಯ್ತು. ಸರಿನಾ? 8 + 9 is 17. ಪ್ರೋಸೆಸ್ P3 has completed its full execution. ಇನ್ನು ನನ್ನ ಹತ್ರ 2 ಪ್ರೋಸೆಸ್ ಇರೋದು, P2 ಮತ್ತೆ P4. ಇವಾಗಲೂ ಅಷ್ಟೇ, ಸ್ಮಾಲರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. P2ಗೆ ಎಷ್ಟಿದೆ? 2 ಇದೆ. P4ಗೆ ಎಷ್ಟಿದೆ? 4 ಇದೆ. ಸೊ 2 ಮತ್ತೆ 4 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 2 ಅಂತಂದ್ರೆ ಪ್ರೋಸೆಸ್ P2ನ ರನ್ ಮಾಡಬೇಕು. ಎಷ್ಟು ನಿಮಿಷ? ಅದಕ್ಕೆ 4 ನಿಮಿಷದ ಕೆಲಸ ಇರೋದು. ಸೊ ರನ್ ಇಟ್ ಫಾರ್ 4.
17 + 4 ಅಂತಂದ್ರೆ ಎಷ್ಟಾಗುತ್ತೆ 21 ಆಗುತ್ತೆ. ನೆಕ್ಸ್ಟ್ ಇನ್ನು ಒಂದೇ ಒಂದು ಪ್ರೋಸೆಸ್ ಉಳ್ಕೊಂಡಿರೋದು, ದಟ್ ಈಸ್ ಪ್ರೋಸೆಸ್ ನಂಬರ್ P4. ಸರಿನಾ? ಸೊ P4ದು ಪ್ರಯಾರಿಟಿ 4 ಒಂದೇ ಒಂದಿರೋದ್ರಿಂದ ಅದನ್ನೇ ಎಕ್ಸಿಕ್ಯೂಟ್ ಮಾಡೋಣ. ಸೊ ಎಷ್ಟು ನಿಮಿಷ ಬೇಕು? 5 ನಿಮಿಷ. ಸೊ ಪ್ರೋಸೆಸ್ P4 ಅನ್ನ 5 ನಿಮಿಷ ರನ್ ಮಾಡಿದ್ರೆ 21 + 5 ಅಂದರೆ 26. ಸೊ ಆನ್ಸರ್ ಕರೆಕ್ಟ್ ಇದೆಯಾ? ಇಲ್ಲಿ 26 ಬಂದಿದೆ, ಇಲ್ಲಿ ಇದಷ್ಟು ಆ್ಯಡ್ ಮಾಡಿದ್ರು 26 ಇದೆ. ಸೊ ಕರೆಕ್ಟ್ ಇದೆ. ಈಗ ಕಂಪ್ಲೀಷನ್ ಟೈಮ್ ಅನ್ನ ಬರೆಯೋಣ. ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಕಂಪ್ಲೀಟ್ ಆಗಿದ್ದು 8ನೇ ನಿಮಿಷ. ಸೊ 8 ಅಂತ ಬರೀರಿ. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು ಯಾವಾಗ? 17 ಮಿನಿಟ್. ಪ್ರೋಸೆಸ್ P2 ಕಂಪ್ಲೀಟ್ ಆಗಿದ್ದು 21st ಮಿನಿಟ್. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು 26th ಮಿನಿಟ್. ವೆರಿ ಸಿಂಪಲ್. ಟರ್ನ್ ಅರೌಂಡ್ ಟೈಮ್ ಅಂದ್ರೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 8 - 0 ಅಂತಂದ್ರೆ 8, 21 - 1 ಅಂತಂದ್ರೆ 20, 17 - 2 ಅಂತಂದ್ರೆ 15, 26 - 3 ಅಂತಂದ್ರೆ 23. ನೆಕ್ಸ್ಟ್ ವೇಟಿಂಗ್ ಟೈಮ್ ವಿಲ್ ಬಿ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 8 - 8 0 ಆಯಿತು, 20 - 4 16 ಆಯಿತು, 15 - 9 6 ಆಯಿತು, 23 - 5 ಏನಾಗುತ್ತೆ? 18 ಆಗುತ್ತೆ. ಈಗ ಆವರೇಜಸ್ ಅನ್ನ ಕಂಡುಹಿಡಬೇಕು. ಆವರೇಜ್ ಟರ್ನ್ ಅರೌಂಡ್ ಟೈಮ್ ಯಾವ ರೀತಿ ಕಂಡುಹಿಡಿತೀರಾ? ಆ್ಯಡ್ ಮಾಡಿ ಅಷ್ಟು. 8 + 20 + 15 + 23 ಹೋಲ್ ಡಿವೈಡೆಡ್ ಬೈ 4. ಯಾಕೆ? ಟೋಟಲ್ 4 ಪ್ರೋಸೆಸ್ ಇರೋದು. 20 + 8 ಏನಾಗುತ್ತೆ? 28 ಆಗುತ್ತೆ. 28 + 15 ಅಂತಂದ್ರೆ 38. ನೆಕ್ಸ್ಟ್ 43 + 23 ಅಂತಂದ್ರೆ 66 ಆಯಿತು. ಸೊ 66 ಹೋಲ್ ಡಿವೈಡೆಡ್ ಬೈ 4 ವ್ಯಾಲ್ಯೂ ಏನಾಗುತ್ತೆ? 2 3s 2 3s 2 2s 4. ಸೊ 33 ಡಿವೈಡೆಡ್ ಬೈ 2 ಅಂತಂದ್ರೆ ನೀವು ಫ್ರಾಕ್ಷನಲ್ ಆಗಾರು ಇಡ್ಬೋದು, ಡೆಸಿಮಲ್ ಆಗಾರು ಇರ್ಬೋದು. ಸೊ 2 1s 2, 2 6s 12, 2 5s 10. ಸೊ ಈಗ 16.5 ಇಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ಆ್ಯಡ್ ಮಾಡಿ. 0 + 16 + 6 + 18 ಹೋಲ್ ಡಿವೈಡೆಡ್ ಬೈ 4. ಯಾಕೆ? 4 ಪ್ರೋಸೆಸ್. 16 + 6 ಅಂತಂದ್ರೆ 22 ಆಯಿತು, 22 + 18 ಅಂತಂದ್ರೆ 30 40. ಸೊ 40 ಡಿವೈಡೆಡ್ ಬೈ 4 ಅಂತಂದ್ರೆ ಎಷ್ಟಾಗುತ್ತೆ? 10. ಸೊ ಆವರೇಜ್ ವೇಟಿಂಗ್ ಟೈಮ್ ಇಸ್ 10, ಆವರೇಜ್ ಟರ್ನ್ ಅರೌಂಡ್ ಟೈಮ್ ಇಸ್ 16.5. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.